ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ಇನ್ನರ್ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಈ ಕ್ಲಾತ್ನ ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡೋದು ಪ್ರೀವಿಯಸ್ ವಿಡಿಯೋದಲ್ಲಿದೆ. ಯಾರಿಗಾದರೂ ಬೇಕಿದ್ದರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದನ್ನು ಕಟ್ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ನೋಡಿಸ್ತಾ ಇರೋದು ಬಂದುಬಿಟ್ಟು ರೆಡಿಮೇಡ್ ಥ್ರೆಡ್ ಪೈಪಿಂಗ್ ರೋಲ್ ಬರುತ್ತಲ್ಲ, ಆ್ಯಸ್ ಇಟ್ ಈಸ್ ಅದೇ ಥರನೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆ್ಯಸ್ ಇಟ್ ಈಸ್ ಅದೇ ಥರನೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆದರೆ ಇಲ್ಲಿ 2 ಇಂಚಷ್ಟು ಅಗಲನ ತಗೊಂಡಿದ್ದೇನೆ. ಈಗ ಥ್ರೆಡ್ ಪೈಪಿಂಗ್ ಥ್ರೆಡನ್ನು ತಗೊಂಡ್ಬಿಟ್ಟು ಮಧ್ಯದಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಬೇಕು. ಇಲ್ಲಿ ಎಡ್ಜಲ್ಲಿ ಮಾಡಬೇಕು, ತುಂಬ ಸೆಂಟ್ರಲ್ಲಿ ಇಟ್ಬಿಟ್ಟು ಥ್ರೆಡ್ ಪೈಪಿಂಗನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬಾರ್ದು. ಕೊನೆಯಲ್ಲಿ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬರೋ ಥರ, ಮಿಕ್ಕಿದ್ದು ಅರ್ಧ ಇಂಚು 1 ಇಂಚ್ವರೆಗೂ ಫೋಲ್ಡಿಂಗ್ ಇರಬಾರ್ದು, ಗ್ಯಾಪ್ ಇರಬೇಕು. ಜಸ್ಟ್ 1/4 ಇಂಚಷ್ಟು ಮಾತ್ರ ಸ್ಟಿಚ್ ಮಾಡ್ಕೊತಾ ಬರಬೇಕು. ತುಂಬ ಟೈಟಾಗಿ ಸ್ಟಿಚ್ ಮಾಡ್ಕೊತಾ ಬನ್ನಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಈಗ ಗ್ಯಾಪ್ ಇರೋವಂಥ ಕ್ಲಾತ್ ಏನಿದೆಯಲ್ವ ಅದನ್ನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ಥರ ಎಳ್ಕೊಂಡ್ಬಿಟ್ಟು ಎಲ್ಲ ಕ್ಲಾತನ್ನು ಲೆವೆಲ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನು ಬಿಟ್ಟಿದ್ದೀವಲ್ವ ಅದನ್ನು ಮೊದಲಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಆನಂತರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಟೋಟಲ್ ಡಬಲ್ ಫೋಲ್ಡ್ ಬರಬೇಕು. ಮೊದಲಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಆನಂತರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ. 1 ಫೋಲ್ಡು 2 ಫೋಲ್ಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡ್ತಾ ಬನ್ನಿ. ಈ ಥರ ಇಟ್ಕೊಬಿಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಸ್ಲೋ ಆಗಿ ಮಾಡಿ, ಫಾಸ್ಟಾಗಿ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಹನಿ ಸೇರಿದ್ರೇ ಹಳ್ಳ. ಹಾಗೆಯೇ ಲೈಫಲ್ಲಿ ಎಲ್ಲ ಒಂದೇ ಸಾರಿ ಬರೋದಿಲ್ಲ. ದಿನಾಲೂ ಸ್ವಲ್ಪ ಪಡೋ ಕಷ್ಟ, ಸ್ವಲ್ಪ ತಿಳಿದುಕೊಳ್ಳೋ ಹೊಸ ವಿಷಯಗಳು, ಹಾಗೆ ಸ್ವಲ್ಪ ಕೂಡಿಡುವ ಹಣ, ಇವೆಲ್ಲವೂ ಸೇರಿ ಒಂದು ದಿನ ದೊಡ್ಡ ಫಲಿತಾಂಶನ ಕೊಡುತ್ತೆ. ಸೇಮ್ ಟೈಲರಿಂಗ್ನಲ್ಲೂ ಮೊದಲನೇ ದಿನವೇ ಎಲ್ಲನೂ ಕಲಿಯೋಕ್ಕಾಗಲ್ಲ. ಒಂದೊಂದು ಬ್ಲೌಸ್ನ ಹೊಲಿತಾ ಒಂದೊಂದು ತಪ್ಪನ್ನು ಸರಿ ಮಾಡ್ಕೊಳ್ತಾ ಒಂದು ಸ್ಥಾನಕ್ಕೆ ಬರೋಕ್ಕಾಗೋದು. ಚಿಕ್ಕ ಪ್ರಯತ್ನ ಚಿಕ್ಕದಾಗಿ ನೋಡಬೇಡಿ. ಬ್ಲೌಸ್ ಸುಂದರವಾಗಿ ರೆಡಿ ಆಗಬೇಕಂದ್ರೆ ಈ ಥ್ರೆಡ್ ಪೈಪಿಂಗ್ ತುಂಬ ಮಹತ್ವದ ಪಾತ್ರವನ್ನೇ ವಹಿಸುತ್ತೆ. ಈಗ ರೆಡಿ ಮಾಡಿರೋವಂಥ ಥ್ರೆಡ್ ಪೈಪಿಂಗು ಇದನ್ನು ಇನ್ನರ್ ಆಗಿಯೂ ಯೂಸ್ ಮಾಡ್ಕೋಬೋದು, ಔಟರ್ ಸೈಡೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ. ನಾನು ಇಲ್ಲಿ ಕೈಯಲ್ಲಿ ಇಟ್ಕೊಂಡಿರೋದು ರೆಡಿ ಥ್ರೆಡ್ ಪೈಪಿಂಗು. ಇದು ಇವಾಗ ಸ್ಟಿಚ್ ಮಾಡಿರೋವಂಥ ಥ್ರೆಡ್ ಪೈಪಿಂಗು. ಎರಡರಲ್ಲೂ ಯಾವುದೇ ಥರದ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಆ್ಯಸ್ ಇಟ್ ಈಸ್ ಅದೇ ಥರನೇ ಬಂದಿದೆ. ಐ ಹೋಪ್ ಇವಾಗ ತೋರಿಸಿರುವಂಥ 2ನೇ ಮೆಥಡ್ ಥ್ರೆಡ್ ಪೈಪಿಂಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.